ಆ ಹಾಸ್ಟೆಲ್ಗಳಲ್ಲಿ ಇವತ್ತ ಪೀಠೋಪಕರಣ ಮತ್ತು ಪಾಠೋಪಕರಣ ಹಾಗೇನೆ ನಿರಂತರವಾಗಿ ಇವತ್ತ ಟ್ಯೂಷನ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಸಮಿತಿಯಿಂದ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇವತ್ತ ಯಾರು ಹಾಸ್ಟೆಲ್ಗಳಿಗಾಗಿ ವಸತಿ ನಿಲಯಗಳಿಗಾಗಿ ಇವತ್ತು ವಿದ್ಯಾರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಯಾರು ಅರ್ಜಿಯನ್ನ ಹಾಕ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆಯನ್ನ ಕಲ್ಪಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇವತ್ತ ರಾಜ್ಯದಲ್ಲಿ ದಲಿತರಿಗೆ ಕೆಲವೊಂದು ಕಡೆ ಬಹಳಷ್ಟು ಕಡೆ ಇವತ್ತ ಸ್ಮಶಾನ ಭೂಮಿ ಇಲ್ಲ. ಅವರಿಗೆ ಸ್ಮರಣ ಮಾಡಿದ್ರೂ ಕೂಡ ಕೆಲವೊಂದು ಹಕ್ಕುಗಳನ್ನ ನಾವು ಕೇಳಲೇಬೇಕಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತ ರಾಜ್ಯದಲ್ಲಿ ಇವತ್ತ ಏನು ಸಂವಿಧಾನದ ತಿದ್ದುಪಡಿಯ 93ನೇ ತಿದ್ದುಪಡಿಯ ಅನ್ವಯ ಇವತ್ತ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಮಹಾನ್ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳಲ್ಲಿ ಇವತ್ತ ಏನು ಮೀಸಲಾತಿಯನ್ನ ಇವತ್ತ ಸರ್ಕಾರ ಜಾರಿ ಮಾಡಬೇಕಂತ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇವತ್ತ ದಲಿತರ ನೋವು ನಲಿವುಗಳು ಅವರಿಗೆ ಅರ್ಥ ಆಗ್ಯಾವ, ಅದರ ಬಗ್ಗೆ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಆದರೆ ಇನ್ನ ಈಗ ನಮ್ಮ ಸಂಘಟನಾ ಸಂಚಾಲಕರು ಹೇಳಿದಂಗ ಇನ್ನೂ ಅನೇಕ ಕಡೆ ನಮಗ ಸಿಗ್ತಕ್ಕಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಇವತ್ತ ಖಾಸಗೀಕರಣದಲ್ಲಿ ನಮಗ ಮೀಸಲಾತಿ ಇಲ್ಲ. ಇವತ್ತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ದಲ್ಲಿ ಮೀಸಲಾತಿ ಇಲ್ಲ. ಇಂಥ ಅನೇಕ ಕಡೆ ನಮ್ಗೆ ಇನ್ನೂ ಮೀಸಲಾತಿಗಳಿಲ್ಲ. ಅವು ಖಾಸಗೀಕರಣ ಮಾಡಿ ಮೀಸಲಾತಿ ತೆಗೆಯುವ ಕೆಲಸ ಸರ್ಕಾರ ಮಾಡಿದೆ. ಅದನ್ನು ಕೂಡಲೇ ನಿಲ್ಲಿಸಿ ಅಲ್ಲಿ ಕೂಡ ಖಾಸಗೀಕರಣದಲ್ಲಿ ಕೂಡ ಮೀಸಲಾತಿ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಚಂದ್ರಕಾಂತ್ ಸಿಂಗ್ ಬೇಡಿಕೆಗಳು ಕೊಟ್ಟು ಜಿಲ್ಲಾಧಿಕಾರಿಗಳು